ಪಾರ್ವತಿ, ಇನ್ನೇನು ಆಸ್ಪತ್ರೆ ಬಂದುಬಿಡುತ್ತದೆ. ಸ್ವಲ್ಪ ಸುಧಾರಿಸಿಕೋ. ನೀನು ದೇವರನ್ನು ಧ್ಯಾನಿಸುತ್ತಾ ಬಾ. ಎಲ್ಲ ಆ ಭಗವಂತ ನೋಡಿಕೊಳ್ಳುತ್ತಾನೆ. ಚಿಂತಿಸಬೇಡ ಪಾರ್ವತಿ, ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ. ರೀ, ನನಗೇನು ತೊಂದರೆ ಆಗುತ್ತಿಲ್ಲ. ನೀವು ನನ್ನ ಬಗ್ಗೆ ಚಿಂತಿಸಬೇಡಿ. ನಾನು ಆರಾಮಾಗಿದ್ದೇನೆ. ನೀವು ಮುಂದೆ ನೋಡಿಕೊಂಡು ಗಾಡಿ ಓಡಿಸಿ. ನಿಮ್ಮನ್ನು ನೋಡಿದರೆ ನನಗೆ ಗಾಬರಿಯಾಗುತ್ತಿದೆ. ನಾನು ತುಂಬಾ ಸಂತಸದಲ್ಲಿ ಇದ್ದೇನೆ. ಈ ದಿನ ನಮ್ಮ ಮನೆಗೆ ಒಂದು ಪುಟ್ಟ ಕಂದ ಬರುತ್ತಿದೆ. ಅದನ್ನು ನೆನೆಸಿಕೊಂಡರೆ ನನಗೆ ತುಂಬಾ ಸಂತೋಷವಾಗುತ್ತಿದೆ. ಈ ದಿನಕ್ಕಾಗಿ ಕಾಯುತ್ತಿದ್ದೆ. ಹೌದು ಪಾರ್ವತಿ, ನೀನು ಹೇಳುತ್ತಿರುವುದು ಸತ್ಯ. ಈ ದಿನಕ್ಕಾಗಿ ನಾನು ಕೂಡ ತುಂಬಾ ಕಾತುರದಿಂದ ಕಾಯುತ್ತಿದ್ದೇನೆ. ನನ್ನ ಪುಟ್ಟ ಕಂದಮ್ಮನನ್ನು ನಾನು ಯಾವಾಗ ನೋಡುತ್ತೀನೋ ಎಂದು ನನ್ನ ಕಣ್ಣುಗಳು ಕಾಯುತ್ತಿವೆ. ಡಾಕ್ಟರ್, ಡಾಕ್ಟರ್, ಬೇಗ ಬನ್ನಿ. ನನ್ನ ಪಾರ್ವತಿಗೆ ಹೆರಿಗೆ ನೋವು ಬಂದಿದೆ. ನೋವಿನಲ್ಲಿ ತುಂಬಾ ಅಳುತ್ತಿದ್ದಾಳೆ. ದಯವಿಟ್ಟು ಹೇಗಾದರೂ ಮಾಡಿ ಕಾಪಾಡಿ ಡಾಕ್ಟರ್. ಪಾರ್ವತಿ, ನೀನು ಚಿಂತಿಸಬೇಡ. ನಿನಗೆ ಏನೂ ಆಗುವುದಿಲ್ಲ. ದೇವರೇ, ಪಾರ್ವತಿ ಮತ್ತು ನನ್ನ ಕಂದನನ್ನು ನೀನೇ ಕಾಪಾಡಬೇಕು. ನನ್ನ ಪಾರ್ವತಿಗೆ ಸುಖವಾಗಿ ಹೆರಿಗೆ ಆಗಲೆಂದು ಆಶೀರ್ವದಿಸು ತಂದೆ. ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ದಿಕ್ಕಿಲ್ಲ, ಅದು ನಿನಗೆ ತಿಳಿದಿದೆ ತಾನೆ. ನನ್ನ ಪಾರ್ವತಿ ನನ್ನನ್ನು ಮದುವೆಯಾದಗಿನಿಂದ ತುಂಬಾ ಕಷ್ಟಪಟ್ಟಿದ್ದಾಳೆ. ಈಗಷ್ಟೇ ನಮ್ಮ ಜೀವನ ಸುಧಾರಿಸುತ್ತಿದೆ. ಇನ್ನು ಮುಂದೆ ನಾನು ನನ್ನ ಪಾರ್ವತಿ ಮತ್ತು ನನ್ನ ಕಂದನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಆಸೆಯಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಪಾರ್ವತಿಯ ಕಣ್ಣಲ್ಲಿ ನೀರು ಬರಬಾರದು. ನನ್ನ ಮಗುವಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಸುಖವಾಗಿ ಬೆಳೆಸುತ್ತೇನೆ. ದೇವರೇ ತಾಯಿ, ಮಗುವನ್ನು ನೀನೇ ಕಾಪಾಡು. ಅಯ್ಯೋ, ನನ್ನ ಪಾರ್ವತಿ ತುಂಬಾ ಅಳುತ್ತಿದ್ದಾಳೆ. ಶಂಕರ್, ಪಾರ್ವತಿಯ ಕಂಡೀಷನ್ ಅಷ್ಟೇನೂ ಚೆನ್ನಾಗಿಲ್ಲ. ಈ ಕೂಡ್ಲೇ ಆಪರೇಷನ್ ಮಾಡ್ಬೇಕು. ನೀವು ಬೇಗ ಹೋಗಿ ಬಿಲ್ ಕಟ್ಟಿ. ತಡವಾದಷ್ಟು ನಿಮ್ಮ ಹೆಂಡತಿಯ ಪ್ರಾಣಕ್ಕೆ ಅಪಾಯ. ನಾವು ಆಪರೇಷನ್ಗೆ ರೆಡಿ ಮಾಡ್ಕೊಳ್ತೇವೆ. ಬೇಗ ಹೋಗಿ ಶಂಕರ್. ಶಂಕರ್ ಓಡುತ್ತಾನೆ. ಆದರೆ ಆಸ್ಪತ್ರೆಯ ಬಿಲ್ಲನ್ನು ಕಟ್ಟಲು ಅವನ ಬಳಿ ಅಷ್ಟು ದುಡ್ಡು ಇರಲಿಲ್ಲ. ಎಲ್ಲರ ಬಳಿ ಬೇಡಿಕೊಳ್ಳುತ್ತಾನೆ. ಯಾರೊಬ್ಬರ ಮನಸ್ಸು ಕರಗಲಿಲ್ಲ. ಎಲ್ಲರೂ ಕೈ ಚೆಲ್ಲಿ ಕೂರುತ್ತಾರೆ. ಶಂಕರನಿಗೆ ಏನು ಮಾಡಬೇಕೆಂದು ದಿಕ್ಕೆ ತೋಚುವುದಿಲ್ಲ. ಶಂಕರ ತನಗಿದ್ದ ಆಟೋವನ್ನು ಮಾರುತ್ತಾನೆ. ಅದರಲ್ಲಿ ಬಂದ ಹಣವನ್ನು ಆಸ್ಪತ್ರೆಯಲ್ಲಿ ಕಟ್ಟುತ್ತಾನೆ. ಆದರೆ ಆ ದುಡ್ಡು ಸಾಕಾಗುವುದಿಲ್ಲ. ಅವನು ಸ್ವಲ್ಪ ಕಾಲಾವಕಾಶ ಕೇಳಿ ಅಲ್ಲೇ ಕುಸಿದು ಬೀಳುತ್ತಾನೆ. ಸ್ವಲ್ಪ ಸಮಯದ ನಂತರ, ಶಂಕರ್, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನಿಮ್ಮ ಹೆಂಡತಿಯನ್ನ ಉಳಿಸಲು ನಮ್ಮಿಂದ ಸಾಧ್ಯವಾಗಲಿಲ್ಲ. ತೆಗೆದುಕೊಳ್ಳಿ ನಿಮ್ಮ ಮಗುವನ್ನ. ನಿಮಗೆ ಹೆಣ್ಣು ಮಗು ಜನಿಸಿದೆ. ಸಾರಿ ಶಂಕರ್. ನಿಲ್ಲಿ ಡಾಕ್ಟರ್. ನೀವು ಕ್ಷಮೆ ಕೇಳಿದ ಕ್ಷಣ ನನ್ನ ಪಾರ್ವತಿ ಹಿಂದಿರುಗಿ ಬರುತ್ತಾಳೆ. ನೀವು ಆಪರೇಷನ್ ತಡ ಮಾಡಿದ ಕಾರಣಕ್ಕಾಗಿಯೇ ಇಂದು ನಾನು ನನ್ನ ಪಾರ್ವತಿಯನ್ನು ಕಳೆದುಕೊಂಡಿದ್ದೇನೆ. ನೀವು ಎಷ್ಟು ಆರಾಮಾಗಿ ಬಂದು ಕ್ಷಮೆ ಕೇಳಿ ಹೋಗುತ್ತಿದ್ದೀರಾ. ನನ್ನ ಮಗಳಿಗೆ ಏನು ಉತ್ತರ ನೀಡುತ್ತೀರಾ? ನೀವು ಕೇಳಿದ ಹಣವನ್ನು ನಾನು ರೆಡಿ ಮಾಡಿಕೊಡುತ್ತೇನೆ. ಅದು ಸಾಕಾಗಲಿಲ್ಲ ಎಂದರೆ ಇನ್ನಷ್ಟು ಕೊಡುತ್ತೇನೆ. ನೀವು ನನ್ನ ಹೆಂಡತಿಯನ್ನು ಮರಳಿ ಕೊಡುತ್ತೀರಾ? ನಿಮ್ಮಂತಹ ದುಡ್ಡಿನ ದುರಾಸೆ ಇರುವವರಿಂದಲೇ ನಮ್ಮಂತಹ ಬಡವರು ಆಸ್ಪತ್ರೆ ಮೆಟ್ಟಿಲೇರಲು ಭಯಪಡುತ್ತಿದ್ದೇವೆ. ಒಂದು ತುಂಬು ಗರ್ಭಿಣಿಯ ಪ್ರಾಣವನ್ನು ಉಳಿಸಲು ಸಾಧ್ಯವಾಗದ ನಿಮ್ಮ ಆಸ್ಪತ್ರೆ ಇದ್ದರೆಷ್ಟು ಕುಸಿದು ಬಿದ್ದರೆ ಎಷ್ಟು? ಛೆ, ನಿಮ್ಮಂತಹ ಹಣದ ಆಸೆಯಿರುವವರಿಗೆ ಏನು ಗೊತ್ತು ಜೀವದ ಬೆಲೆ? ತಪ್ಪು ನನ್ನದೇ. ನನ್ನ ಹೆಂಡತಿಯನ್ನು ಕಾಪಾಡುತ್ತೀರಾ ಎಂದು ನಂಬಿ ನಿಮ್ಮ ಬಳಿ ಬಂದೆನಲ್ಲ. ತಪ್ಪು ನನ್ನದೇ. ಇದಕ್ಕೆಲ್ಲ ಉತ್ತರವನ್ನು ನಾನೇ ಹುಡುಕಿಕೊಳ್ಳುತ್ತೇನೆ. ನನ್ನ ಕಂದನಿಗೆ ತಾಯಿ ಇಲ್ಲದಂತೆ ಮಾಡಿದಿರಲ್ಲ ನೀವು. ನಿಮಗೆ ನನ್ನ ಧಿಕ್ಕಾರವಿರಲಿ. ನನ್ನ ಮಗುವಿನ ಒಂದೊಂದು ಕಣ್ಣೀರ ಹನಿಗೋತ್ತರ ಸಿಗಲೇಬೇಕು. ಹುಟ್ಟಿದ ಮಗುವಿಗೆ ತಾಯಿಯ ಎದೆಹಾಲು ಕೂಡ ಇಲ್ಲದಂತೆ ಮಾಡಿದಿರಲ್ಲ. ಇದೆಂಥ ಸಮಾಜವಿದು? ಒಂದು ನೋಟಿಗಿರುವ ಬೆಲೆ ಜೀವಕ್ಕೆ ಇಲ್ಲವೇ? ಛೆ ಛೆ. ಹೀಗೆ ಕೋಪದಿಂದ ಶಂಕರ್ ತನ್ನ ಮಗುವನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ತನ್ನ ಹೆಂಡತಿಯನ್ನ ನೆನೆದು ಯಾವಾಗಲೂ ದುಃಖದಲ್ಲೇ ಇರುತ್ತಿದ್ದ ಶಂಕರ್. ಒಂದು ದಿನ ಮಗು ಜೋರಾಗಿ ಅಳತೊಡಗಿದ್ದು. ಆಗ ಶಂಕರ್ ಮಗುವಿನ ಹತ್ತಿರ ಹೋಗಿ, ಸಾಕು ಮಾಡು ಮಗಳೇ ಅಳುವುದನ್ನು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಅಳಬಾರದು. ಇಂದಿಗೆ ನಿನ್ನ ಅಳು ಕೊನೆಯಾಗಬೇಕು. ನಾವು ಹೀಗೆ ಅಳುತ್ತಿದ್ದರೆ ಈ ಸಮಾಜ ನಮ್ಮನ್ನು ಅಳಿಸುತ್ತಲೇ ಇರುತ್ತದೆ. ಚಿಂತಿಸಬೇಡ ಮಗಳೇ. ನಿನ್ನ ತಾಯಿಯನ್ನು ಆ ದೇವರು ಬೇಗ ಕರೆದುಕೊಂಡು ಬಿಟ್ಟ. ಆದರೆ ನಿನ್ನ ತಂದೆ ನಾನು ಇನ್ನು ಬದುಕಿದ್ದೇನೆ.
ನಿನ್ನ ಜೀವನವನ್ನು ಸುಂದರವಾಗಿ ನಾನು ರೂಪಿಸುತ್ತೇನೆ. ನಿನ್ನ ತಾಯಿಯ ಸಾವಿಗೆ ಕಾರಣವಾದ ದುಡ್ಡನ್ನು ನಾನು ಸಂಪಾದಿಸುತ್ತೇನೆ. ನೀನು ನನಗೆ ಒಂದು ಮಾತು ಕೊಡು ಮಗಳೇ, ದುಡ್ಡಿಲ್ಲ ಅನ್ನುವ ಒಂದೇ ಕಾರಣಕ್ಕಾಗಿ ನೀನು ನಿನ್ನ ತಾಯಿಯನ್ನು ಉಳಿಸಿಕೊಡದ ಈ ಡಾಕ್ಟರ್ ಪದವಿಯನ್ನು ನೀನು ಸಂಪಾದಿಸಿ ನನಗೆ ತೋರಿಸು. ನಿನ್ನ ತಾಯಿಯಂತಹ ತಾಯಂದಿರು ಈ ಸಮಾಜದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವರಿಗೆ ನಿನ್ನ ಕೈಲಾದಷ್ಟು ಸಹಾಯವನ್ನು ಮಾಡು. ಎಂದಿಗೂ ದುಡ್ಡಿನ ಹಿಂದೆ ನೀನು ಓಡಬೇಡ ಮಗಳೇ. ದುಡ್ಡು ನಿನ್ನ ಹಿಂದೆ ಬರುವಂತೆ ಮಾಡು. ಅದು ನಿನ್ನ ಅವಶ್ಯಕತೆಗೆ ಮಾತ್ರ. ಈ ಮಾತನ್ನು ನನಗೆ ಉಳಿಸಿಕೊಡು. ಇಂದಿನಿಂದಲೇ ನಾನು ನಿನಗೆ ನಾಮಕರಣ ಮಾಡುತ್ತಿದ್ದೇನೆ. ನಿನ್ನ ಹೆಸರು ಡಾಕ್ಟರ್ ಮಾಧವಿ. ನನ್ನ ಮಗಳು ಡಾಕ್ಟರ್ ಮಾಧವಿ. ಅಂದಿನಿಂದ ಶಂಕರ್ ಬೆಳಗಿನಿಂದ ಸಂಜೆ ತನಕ ಒಂದೇ ಸಮನೆ ತನ್ನ ಮಗಳಿಗಾಗಿ ದುಡಿಯಲು ಶುರು ಮಾಡುತ್ತಾನೆ. ಶಂಕರಣ್ಣ ಮಗಳು ಚಿಕ್ಕವಳದ್ದರಿಂದ ಅವಳನ್ನು ಯಾವಾಗಲೂ ತನ್ನ ಜೊತೆಯಲ್ಲೇ ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದ. ಶಂಕರ ಯಾವಾಗಲೂ ತನ್ನ ಮಗಳನ್ನು ಮಾಧವಿ ಎಂದೇ ಕರೆಯುತ್ತಿದ್ದರು. ಮಾಧವಿ ಕೂಡ ಬೆಳೆದು ದೊಡ್ಡವಳಾಗುತ್ತಾಳೆ. ತನ್ನ ತಂದೆಯ ಕನಸಿನಂತೆ ಕಷ್ಟಪಟ್ಟು ಓದಿ ಡಾಕ್ಟರ್ ಪದವಿಯನ್ನು ಗಳಿಸುತ್ತಾಳೆ. ಶಂಕರನಿಗೆ ಎಲ್ಲಿಲ್ಲದ ಆನಂದವಾಗುತ್ತದೆ. ಮಾಧವಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ. ಆಗ ಅಲ್ಲಿಗೆ ತುಂಬಾ ಬಡತನದಿಂದ ಒಂದು ಕುಟುಂಬ ಬಂದಿರುತ್ತದೆ. ಅವರ ಬಳಿ ಆಸ್ಪತ್ರೆಯ ಬಿಲ್ಲು ಕಟ್ಟಲು ಸಾಧ್ಯವಾಗಲಿಲ್ಲ. ಮಾಧವಿ ಒಂದು ಕ್ಷಣವೂ ಆಲೋಚನೆ ಮಾಡದೆ ಅವರಿಗೆ ಚಿಕಿತ್ಸೆ ನೀಡುತ್ತಾಳೆ. ಆದರೆ ಇದನ್ನು ಒಪ್ಪಿಕೊಳ್ಳದ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಮಾಧವಿಯನ್ನು ಕೆಲಸದಿಂದ ತೆಗೆಯುತ್ತಾರೆ. ಮಾಧವಿ ಸ್ವಲ್ಪವೂ ಕುಗ್ಗುವುದಿಲ್ಲ. ತಾನು ಹೆಮ್ಮೆಯಿಂದ ಮನೆಗೆ ಹಿಂದಿರುಗುತ್ತಾಳೆ. ಅವಳ ಕಣ್ಣಲ್ಲಿ ಒಂದು ಜೀವವನ್ನು ಉಳಿಸಿದ ಸಂತೋಷ ಕಾಣಿಸುತ್ತಿತ್ತು. ಕೆಲಸ ಕಳೆದುಕೊಂಡ ದುಃಖ ಸ್ವಲ್ಪವೂ ಇರಲಿಲ್ಲ. ಏಕೆಂದರೆ ಡಾಕ್ಟರ್ ಮಾಧವಿಗೆ ಗೊತ್ತು ಒಂದು ಜೀವದ ಬೆಲೆ ಏನೆಂದು. ನಡೆದ ಎಲ್ಲ ವಿಷಯವನ್ನು ತನ್ನ ತಂದೆಯ ಬಳಿ ಬಂದು ತಿಳಿಸುತ್ತಾಳೆ. ಶಂಕರ್ಗೆ ತುಂಬಾ ಸಂತೋಷವಾಗುತ್ತದೆ. ತನ್ನ ಮಗಳನ್ನು ಹೆಮ್ಮೆಯಿಂದ ಪ್ರೋತ್ಸಾಹಿಸುತ್ತಾನೆ. ಶಭಾಷ್ ಮಗಳೇ, ನಿನ್ನನ್ನು ನೋಡಿದರೆ ನನಗೆ ಹೆಮ್ಮೆ ಅನಿಸುತ್ತದೆ. ಆ ಕೆಲಸ ಹೋದರೆ ಹೋಗಲಿ ಬಿಡು. ಈ ಪ್ರಪಂಚ ವಿಶಾಲವಾಗಿದೆ. ಬೇರೆ ಕಡೆ ಕೆಲಸ ಹುಡುಕಿಕೊಂಡರಾಯಿತು. ಆದರೆ ನೀನು ಒಂದು ಜೀವ ಹೋಗದಂತೆ ಕಾಪಾಡಿದೆ ಅಲ್ಲವೇ? ನನಗಷ್ಟೇ ಸಾಕು. ಅಪ್ಪ, ನಾನಿಲ್ಲೇ ಕೆಲ್ಸಕ್ಕೆ ಹೋದ್ರು ಇಂತಹ ಜನಗಳು ಇದ್ದೇ ಇರುತ್ತಾರೆ. ಇಲ್ಲಿ ಜೀವಕ್ಕೆ ಬೆಲೆ ಇಲ್ಲಪ್ಪಪ್ಪ, ದುಡ್ಡಿಗಷ್ಟೇ ಬೆಲೆ. ಆದರೆ ನಾನೆಂದೂ ನನ್ನ ತನವನ್ನು ಮಾತ್ರ ಬಿಟ್ಕೊಡುವುದಿಲ್ಲ. ನಾನು ಎಲ್ಲೇ ಕೆಲಸ ಮಾಡಿದ್ರು ಬಡವರಿಗೆ ನನ್ನ ಕೈಲಾದಷ್ಟು ಸಹಾಯ ಖಂಡಿತ ನಾನು ಮಾಡುತ್ತೇನೆ. ಹಣಕ್ಕಾಗಿ ನಾನು ಎಂದು ಕೈ ಚಾಚುವುದಿಲ್ಲ. ಇದು ನಾನು ನನ್ನ ಸಣ್ಣ ವಯಸ್ಸಿನಲ್ಲಿ ನಿನಗೆ ಕೊಟ್ಟ ಮಾತು ಅಪ್ಪ. ಮಾತಿಗೆ ನಾನೆಂದು ತಪ್ಪುವುದಿಲ್ಲ. ನಾನು ನಿನ್ನ ಮಗಳು ಅಪ್ಪ. ಮಾಧವಿ ಮತ್ತೆ ಬೇರೆ ಕೆಲಸವನ್ನು ಹುಡುಕುತ್ತಾಳೆ. ಹೀಗೆ ಒಂದು ದಿನ ಕೆಲಸಕ್ಕೆ ಹೋಗಿ ಬರಬೇಕಾದರೆ ತಡರಾತ್ರಿಯಾಗಿರುತ್ತದೆ. ದಾರಿಯ ಮಧ್ಯೆ ಒಂದು ಕಾರ್ ನಿಂತುಕೊಂಡಿರುತ್ತದೆ. ಅದರಿಂದ ಯಾರೋ ಜೋರಾಗಿ ಕೂಗಿಕೊಳ್ಳುವ ಸದ್ದು ಕೇಳಿಸುತ್ತದೆ. ಮಾಧವಿ ತಕ್ಷಣ ಅಲ್ಲಿಗೆ ಓಡಿ ಹೋಗಿ ನೋಡುತ್ತಾಳೆ. ಕಾರಿನ ಒಳಗೆ ಒಬ್ಬ ವ್ಯಕ್ತಿ ಪ್ರಜ್ಞೆ ತಪ್ಪಿ ಮಲಗಿರುತ್ತಾರೆ. ಅವರ ಪಕ್ಕದಲ್ಲಿ ಕುಳಿತಿದ್ದ ಅವರ ಹೆಂಡತಿ ಸಹಾಯಕ್ಕಾಗಿ ಕಿರುಚಾಡುತ್ತಿರುತ್ತಾಳೆ. ಮಾಧವಿ ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ. ಹೋಗೋ ದಾರಿ ಮಧ್ಯದಲ್ಲೇ ಮಾಧವಿ ತನಗೆ ತಿಳಿದ ಚಿಕಿತ್ಸೆಯನ್ನು ಅವರಿಗೆ ಮಾಡುತ್ತಾಳೆ. ತಕ್ಷಣ ಪಕ್ಕದಲ್ಲಿ ಕಾಣಿಸಿದ ಆಸ್ಪತ್ರೆಗೆ ಇವರಿಬ್ಬರನ್ನೂ ಕರೆದುಕೊಂಡು ಹೋಗುತ್ತಾಳೆ. ಡಾಕ್ಟರ್, ಎಮರ್ಜೆನ್ಸಿ ಇದೆ. ಯಾರ್ ನೀವು? ಏನಾಗಿದೆ ಇವರಿಗೆ? ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ? ಸ್ವಲ್ಪ ಸುಧಾರಿಸಿಕೊಳ್ಳಿ. ಅಯ್ಯೋ ಡಾಕ್ಟರ್, ಈಗ ಅಷ್ಟು ಸಮಯವಿಲ್ಲ. ನಾನು ಕೂಡ ಒಬ್ಬ ಡಾಕ್ಟರೇ. ನನ್ನ ಹೆಸರು ಡಾಕ್ಟರ್ ಮಾಧವಿ. ಇವರಿಗೆ ಅರ್ಜೆಂಟಾಗಿ ಚಿಕಿತ್ಸೆಯ ಅವಶ್ಯಕತೆ ಇದೆ. ದಯವಿಟ್ಟು ಬೇಗ ಅಡ್ಮಿಟ್ ಮಾಡಿಕೊಳ್ಳಿ. ಇವರ ಆರೋಗ್ಯ ಸ್ಥಿತಿ ನನಗೆ ತಿಳಿದಿದೆ. ಈ ಕೂಡಲೇ ಇವರಿಗೆ ಆಪರೇಷನ್ ಮಾಡಬೇಕು. ಇಲ್ಲವಾದ್ರೆ ಇವರ ಪ್ರಾಣಕ್ಕೆ ಅಪಾಯವಿದೆ. ಪ್ಲೀಸ್ ಡಾಕ್ಟರ್, ಅವಕಾಶ ಮಾಡಿಕೊಡಿ. ಡಾಕ್ಟರ್ ಮಾಧವಿ ಅವರೇ, ಇವರಿಗೆ ಸೀರಿಯಸ್ ಅಂತ ಹೇಳ್ತಿದ್ದೀರಾ. ಆದರೆ ಮುಂದೆ ಏನಾದರೂ ಹೆಚ್ಚು ಕಡಿಮೆಯಾದರೆ ನಮ್ಮ ಆಸ್ಪತ್ರೆಗೆ ಕೆಟ್ಟ ಹೆಸರು. ನೀವು ಇವರಿಗೆ ಯಾವ ರೀತಿ ಚಿಕಿತ್ಸೆ ಕೊಟ್ಟಿದ್ದೀರಿ ಅಂತ ನಮಗೆ ಗೊತ್ತಿಲ್ಲ. ಡಾಕ್ಟರ್ ಪ್ಲೀಸ್, ನೀವು ತಡ ಮಾಡಿದ ಒಂದೊಂದು ನಿಮಿಷವೂ ಇವರ ಜೀವಕ್ಕೆ ಅಪಾಯವಿದೆ. ದಯವಿಟ್ಟು ನನಗೆ ಚಿಕಿತ್ಸೆ ಮಾಡಲು ಅವಕಾಶ ಕೊಡಿ. ನಿಮಗೂ ನಿಮ್ಮ ಆಸ್ಪತ್ರೆಗೂ ಯಾವುದೇ ತೊಂದರೆ ಬರದ ಹಾಗೆ ನಾವು ನೋಡಿಕೊಳ್ಳುತ್ತೇವೆ. ದಯವಿಟ್ಟು ಅರ್ಥ ಮಾಡಿಕೊಂಡಿ ಡಾಕ್ಟರ್. ಹೌದು ಡಾಕ್ಟರ್, ದಯವಿಟ್ಟು ನನ್ನ ಗಂಡನ ಪ್ರಾಣವನ್ನು ಕಾಪಾಡಿ. ಇವರ ಮೇಲೆ ನನಗೆ ನಂಬಿಕೆ ಇದೆ. ನನ್ನ ಗಂಡನ ಪ್ರಾಣವನ್ನು ಉಳಿಸಲು ದಯ ತೋರಿಸಿ. ಇವರಿಗೆ ಚಿಕಿತ್ಸೆ ಕೊಡಲು ಅವಕಾಶ ಮಾಡಿಕೊಡಿ. ಪ್ಲೀಸ್ ಡಾಕ್ಟರ್, ಕಾಪಾಡಿ. ಅವರಿಗೂ ಬೇರೆ ದಾರಿ ಕಾಣದೆ
ಚಿಕಿತ್ಸೆಗೆ ಒಪ್ಪಿಕೊಳ್ಳುತ್ತಾರೆ. ಡಾಕ್ಟರ್ ಮಾಧವಿ ಅವರಿಗೆ ಒಳ್ಳೆ ಚಿಕಿತ್ಸೆ ನೀಡಿ ಕಾಪಾಡುತ್ತಾಳೆ. ಮರುದಿನ ಮಾಧವಿ ಇವರನ್ನು ನೋಡಲು ಆಸ್ಪತ್ರೆಗೆ ಬರುತ್ತಾಳೆ. ಆದರೆ ಅವರು ಅಲ್ಲಿ ಕಾಣಿಸುವುದಿಲ್ಲ. ಅಲ್ಲಿರುವವರನ್ನು ವಿಚಾರಿಸುತ್ತಾಳೆ. ಆಗ ಅವಳಿಗೆ ತಿಳಿಯುತ್ತದೆ ಅವರು ಡಿಸ್ಚಾರ್ಜ್ ಮಾಡಿಕೊಂಡು ಹೊರಟು ಹೋಗಿರುತ್ತಾರೆ ಎಂದು. ಅರೆ, ಇವ್ರು ಅಷ್ಟು ಬೇಗ ಇಲ್ಲಿಂದ ಹೊರಟು ಹೋದ್ರೆ ಅದ್ಹೇಗ್ ಸಾಧ್ಯ? ಹೋಗ್ಲಿ ಬಿಡಿ, ಹೇಗೋ ಅವರ ಜೀವಕ್ಕೆ ಯಾವುದೇ ಅಪಾಯ ಇಲ್ವಲ್ಲ, ನನಗಷ್ಟೇ ಸಾಕು. ಆದ್ರೂ ಇವರು ನನ್ನ ಬಳಿ ಒಂದು ಮಾತು ಹೇಳ್ಬಹುದಾಗಿತ್ತು. ಏನು ಹೇಳದೆ ಸುಮ್ಮನೆ ಹೊರಟು ಹೋಗಿದ್ದಾರೆ. ಇವರುಗಳು ಯಾರೆಂದು ಕೂಡ ನನಗೆ ತಿಳಿಯಲಿಲ್ಲ. ಸರಿ, ಪರವಾಗಿಲ್ಲ. ಮಾಧವಿ, ಏಕೆ ಚಿಂತಿಸುತ್ತಾ ಕುಳಿತಿರುವೆ? ನೀನು ಈ ರೀತಿ ಇದ್ದಿದ್ದನ್ನು ನಾನು ಎಂದು ನೋಡಲಿಲ್ಲ. ಏನಾಯಿತು ಮಗಳೇ? ಅಪ್ಪೋ, ನಾನು 3 ತಿಂಗಳು ಬೇರೆ ಊರಿಗೆ ಹೋಗಿ ಕೆಲಸ ಮಾಡಬೇಕೆಂದು ತಿಳಿಸಿದ್ದಾರೆ. ಆದ್ರೆ ನಿಮ್ಮನ್ನು ಬಿಟ್ಟು ಹೇಗೆ ಹೋಗುವುದು ಎಂದು ಚಿಂತೆಯಾಗಿದೆ ಅಪ್ಪೋ. ಒಂದು ಕೆಲಸ ಮಾಡೋಣ, ನೀವು ಕೂಡ ನನ್ನ ಜೊತೆಯಲ್ಲಿ ಬಂದು ಬಿಡಿ ಅಪ್ಪೋ. ಅದಕ್ಕೆ ಇಷ್ಟು ಚಿಂತಿಸುತ್ತಿರುವ ಮಗಳೇ, ನೀನು ಖುಷಿಯಿಂದ ಹೋಗಿ ಬಾ. ಈ ರೀತಿ ಜನಗಳ ಸೇವೆ ಮಾಡುವ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ. ಇದು ನನ್ನ ಕನಸು ಎಂದು ನಿನಗೆ ತಿಳಿದಿದೆ ಅಲ್ಲವೇ ಮಾಧವಿ? ನೋಡು ಮಗಳೇ, ನಾನು ಈ ಮನೆಯನ್ನು ಬಿಟ್ಟು ಬರಲು ಆಗುವುದಿಲ್ಲ. 3 ತಿಂಗಳು ಅಷ್ಟೇ ಅಲ್ಲವೇ? ನಾನು ಇಲ್ಲಿ ಆರಾಮಾಗಿ ಇರುತ್ತೇನೆ. ನೀನು ನನ್ನ ಬಗ್ಗೆ ಚಿಂತೆ ಮಾಡದೆ ಹೋಗಿ ಬಾ. ಶಂಕರ ತನ್ನ ಮಗಳನ್ನು ಸಮಾಧಾನ ಮಾಡಿ ಕಳಿಸಿಕೊಡುತ್ತಾನೆ. ಮಾಧವಿ ತನ್ನ ತಂದೆಯನ್ನು ಒಂಟಿಯಾಗಿ ಬಿಟ್ಟು ಹೋಗಬೇಕೆಂಬ ಭಾವನೆಯಿಂದ ಭಾರವಾದ ಮನಸ್ಸಿನಿಂದಲೇ ಅಲ್ಲಿಂದ ಹೊರಡುತ್ತಾಳೆ. ಡಾಕ್ಟರ್ ಮಾಧವಿ ತಲುಪಿದ್ದು ಒಂದು ಪುಟ್ಟ ಗ್ರಾಮಕ್ಕೆ. ಆ ಹಳ್ಳಿಯಲ್ಲಿದ್ದ ಒಂದು ಚಿಕ್ಕ ಆಸ್ಪತ್ರೆಯಲ್ಲಿ ಮಾಧವಿ ಕೆಲಸ ಮಾಡಲು ಶುರು ಮಾಡುತ್ತಾಳೆ. ನಮಸ್ತೆ ಮಾಧವಿಯವರೇ, ನನ್ನ ಹೆಸರು ರಾಜು. ನಾನು ಕೂಡ ನಿಮ್ಮ ಹಾಗೆ ಈ ಗ್ರಾಮದಲ್ಲಿ ಸೇವೆ ಮಾಡಲು ಬಂದಿದ್ದೇನೆ. ಓಹೋ, ಹಾಗ ರಾಜು? ಸರಿ, ಹಾಗಿದ್ರೆ ಬನ್ನಿ, ಕೆಲಸ ಶುರು ಮಾಡೋಣ. ರಾಜು, ನಿಮ್ಮ ಊರು ಯಾವುದು? ರಾಜು ಮತ್ತು ಮಾಧವಿ ಇಬ್ಬರೂ ಅಲ್ಲಿ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡುತ್ತಿರ್ತಾರೆ. ರಾಜು ಮಾಧವಿಯ ಬಗ್ಗೆ ಎಲ್ಲ ವಿಷಯವನ್ನು ತಿಳಿದುಕೊಳ್ಳಲು ಶುರು ಮಾಡುತ್ತಾನೆ. ಮಾಧವಿ ತನ್ನ ತಾಯಿಗಾದ ಅನ್ಯಾಯವನ್ನು ಕೂಡ ರಾಜುವಿನ ಬಳಿ ಹೇಳಿಕೊಳ್ಳುತ್ತಾಳೆ, ತನ್ನ ತಂದೆಯ ಪರಿಶ್ರಮದಿಂದ. ಮಾಧವಿಯಾಗಿರುವ ತಾನು ಡಾಕ್ಟರ್ ಮಾಧವಿಯಾಗಿ ಬೆಳೆದಿದ್ದೇನೆ ಎಂದು ಕೂಡ ಹೇಳಿಕೊಳ್ಳುತ್ತಾಳೆ. ನನ್ನ ತಂದೆಯ ಮೇಲೆ ಇರುವ ಗೌರವವನ್ನು ರಾಜು ಅರ್ಥ ಮಾಡಿಕೊಳ್ಳುತ್ತಾನೆ. ರಾಜು ಮತ್ತು ಮಾಧವಿ ಇಬ್ಬರು ಪರಸ್ಪರ ಒಬ್ಬರನ್ನು ಒಬ್ಬರು ಇಷ್ಟಪಡಲು ಶುರು ಮಾಡುತ್ತಾರೆ. ಮಾಧವಿಗೆ ರಾಜುವಿನ ಒಳ್ಳೆತನ ಇಷ್ಟವಾಗುತ್ತದೆ. ರಾಜು ಕೂಡ ತನ್ನಂತೆಯೇ ಒಬ್ಬರಿಗೆ ಸಹಾಯ ಮಾಡಲು ನಿಲ್ಲುತ್ತಾನೆ ಎಂದು ಮಾಧವಿ ತಿಳಿದುಕೊಂಡಿರುತ್ತಾರೆ. ಹೀಗೆ 3 ತಿಂಗಳು ಕಳೆದು ಹೋಗುತ್ತದೆ. ಮಾಧವಿ, ಎಷ್ಟು ಬೇಗ 3 ತಿಂಗಳು ಕಳೆದು ಹೋಯ್ತಲ್ವೇ? ನಾಳೆಯಿಂದ ನಮ್ಮ ದಾರಿ ನಮಗೆ. ಸರಿ, ನಾನ್ ಹೋಗ್ಬರ್ತೇನೆ. ನೀನ್ ಹೋಗಿ ವಿಶ್ರಾಂತಿ ತೆಗೆದುಕೋ ಮಾಧವಿ. ಬೆಳಗ್ಗೆ ಬೇಗ ಎದ್ದು ಊರಿಗೆ ಹೊರಡಬೇಕು. ನಿಮ್ಮ ತಂದೆ ಬೇರೆ ಅಲ್ಲಿ ಕಾಯ್ತಿರ್ತಾರೆ ಅಲ್ವೇ? ಹೋಗು ಮಾಧವಿ, ಈಗ ಸಮಯಕ್ಕೆ ಸರಿಯಾಗಿ ನಿದ್ರಿಸು. ಬೆಳಗ್ಗೆ ಬೇಗ ಎದ್ದು ನಿನ್ನ ಊರಿಗೆ ಹೊರಡು. ಅರೆ, ಏನಿದು? ರಾಜು ನಮ್ಮ ಪ್ರೀತಿಯ ಬಗ್ಗೆ ಮಡುತ್ತಿದ್ದಾನ ಹೇಗೆ? ನಾಳೆಯಿಂದ ನಾವು ನಮ್ಮ ಊರಿಗೆ ಹೋಗಬೇಕು ಅನ್ನುವ ಚಿಂತೆಯೇ ಇಲ್ಲ. ಇಷ್ಟು ಸುಲಭವಾಗಿ ಮಾತ್ನಾಡಿ ಹೋಗುತ್ತಿದ್ದಾನಲ್ಲ. ಅಂದರೆ ರಾಜುವಿನ ಮನಸ್ಸಿನಲ್ಲಿ ನಾನಿಲ್ಲ ಎನ್ಸುತ್ತದೆ. ನಾನೇಕೆ ಈ ರೀತಿಯೆಲ್ಲ ಯೋಚಿಸುತ್ತಿದ್ದೇನೆ? ಇಲ್ಲ, ನಾನು ಯೋಚಿಸಬೇಕಿರುವುದೇ ನನ್ನ ತಂದೆಯ ಕನಸಿನ ಬಗ್ಗೆ, ನನ್ನ ತಂದೆ ನನಗಾಗಿ ಮಾಡಿದ ತ್ಯಾಗದ ಬಗ್ಗೆ. ಈ ಪ್ರೀತಿ ಪ್ರೇಮ ಇದಾವುದೋ ನನಗೆ ಸೆಟ್ ಆಗದು. ಇಷ್ಟು ವರ್ಷಗಳ ಕಾಲ ನನಗಾಗಿಯೇ ನನ್ನ ತಂದೆ ಜೀವಿಸಿದ್ದಾರೆ. ನನ್ನ ತಂದೆಯ ಕನಸನ್ನು ನಾನು ನನಸು ಮಾಡಬೇಕು. ನನ್ನ ತಲೆಯಲ್ಲಿ ಅದು ಬಿಟ್ರೆ ಬೇರೆ ಯಾವುದೂ ಇರಬಾರದು. ನಾನು ಹೇಗೆ ರಾಜುವಿನ ಪ್ರೀತಿಯಲ್ಲಿ ಮುಳುಗಿದೆ? ಇಲ್ಲ, ಇದು ಹಾಗಾಗಬಾರದು. ಹೀಗೆ ಮಾಧವಿ ಯೋಚನೆ ಮಾಡುತ್ತಾ ಅಲ್ಲಿಂದ ಹೋಗುತ್ತಾಳೆ. ಮರುದಿನ ಬೆಳಗ್ಗೆ ಬೇಗ ಎದ್ದು ತನ್ನ ತಂದೆಯನ್ನು ನೋಡುವ ಕಾತುರದಲ್ಲಿ ತಯಾರಾಗುತ್ತಾಳೆ. ಆಗ ಮಾಧವಿಯ ರೂಮಿನ ಬಳಿ ಬಾಗಿಲು ಬಡಿಯುವ ಸದ್ದು ಕೇಳುತ್ತದೆ. ಇಷ್ಟು ಮುಂಜಾನೆ ಯಾರಿರಬೇಕೆಂದು ಮಾಧವಿ ಅಲ್ಲಿ ಹೋಗಿ ನೋಡುತ್ತಾಳೆ. ಬಾಗಿಲ ಬಳಿ ಮಾಧವಿಯ ತಂದೆ ಬಂದು ನಿಂತಿರುತ್ತಾರೆ. ಅದನ್ನು ಕಂಡು ಮಾಧವಿ ತುಂಬಾ ಶಾಕ್ ಆಗುತ್ತಾಳೆ. ತಂದೆಯನ್ನು ನೋಡಿದ ಖುಷಿ ಅವಳಿಗೆ ಹೇಳುತ್ತೀರದಷ್ಟು ಇರುತ್ತದೆ. ತಕ್ಷಣ ತಂದೆಯ ಬಳಿ ಓಡುತ್ತಾಳೆ. ಅಪ್ಪ, ನೀವಾ? ನನ್ನ ನೋಡ್ಲು ಅಷ್ಟು ದೂರದಿಂದ ಬಂದಿರಾ? ನನಗಂತೂ ನಿಮ್ಮನ್ ಯಾವಾಗ್ ನೋಡ್ತೀನೋ ಎಂದು ಅನ್ಸುತ್ತಿತ್ತು. ಬನ್ನಿ ಅಪ್ಪ ಒಳಗಡೆ.
ನಾನು ನಿಮ್ ಬಳಿ ಬರುವುದಕ್ಕೆ ರೆಡಿಯಾಗುತ್ತಿದೆ. ಇಲ್ಲಿ ಬಂದ ನನ್ನ ಕೆಲಸ ಪೂರ್ಣಗೊಂಡಿದೆ. ಹೇಗೋ ನೀವು ಬಂದಿರಿಯಲ್ಲವೇ? ಸ್ವಲ್ಪ ಹೊತ್ತು ನಾನು ತಯಾರಾಗ್ಬಿಡುತ್ತೇನೆ. ಇಬ್ರೂ ನಮ್ಮನೆಗ್ ಹೋಗೋಣ. ಮಾಧವಿ, ಯಾಕೆ ಇಷ್ಟು ದುಃಖದಿಂದ ಇರುವೆ? ನಾನು ಬಂದಿದ್ದೇನೆ ತಾನೆ, ಖುಷಿಯಿಂದ ಇರು ಮಗಳೇ. ಮಾಧವಿ ಮತ್ತು ತನ್ನ ತಂದೆ ಮಾತನಾಡುತ್ತಿದ್ದಂತೆಯೇ ಅಲ್ಲಿಗೆ ರಾಜು ಬರುತ್ತಾನೆ. ರಾಜುವನ್ನು ನೋಡಿದ ತಕ್ಷಣ ಮಾಧವಿಗೆ ಗಾಬರಿಯಾಗುತ್ತದೆ, ಏಕೆಂದರೆ ರಾಜುವಿನ ಬಗ್ಗೆ ಮಾಧವಿ ತನ್ನ ತಂದೆಯ ಬಳಿ ಹೇಳಿರುವುದಿಲ್ಲ. ಎಲ್ಲಿ ತನ್ನ ತಂದೆಗೆ ಬೇಜಾರಾಗುತ್ತದೆ ಎಂದು ಮಾಧವಿ ಚಿಂತಿಸುತ್ತಾಳೆ. ರಾಜು ಬಂದ ತಕ್ಷಣ ಮಾಧವಿಗೆ ಏನು ಮಾಡಬೇಕೆಂದು ತೋಚುವುದಿಲ್ಲ. ಗಾಬರಿಯಿಂದಲೇ ಮಾಧವಿ, ಅಪ್ಪ, ಇವರ ಹೆಸರು ರಾಜು. ಇವರು ಕೂಡ ಇಲ್ಲೇ ಕೆಲಸ ಮಾಡುತ್ತಿದ್ದಾರೆ. ಇವರು ಕೆಲಸವೂ ಕೂಡ ಇಂದಿಗೆ ಪೂರ್ತಿಯಾಯಿತು. ಇರು ಮಾಧವಿ, ನನ್ನ ಬಗ್ಗೆ ನಿನ್ನ ತಂದೆಗೆ ಹೇಳುವ ಅಗತ್ಯವಿಲ್ಲ. ನೀನು ತಯಾರಾಗಿದ್ದೀಯ ತಾನೆ? ಬನ್ನಿ, ಹಾಗಿದ್ದರೆ ಹೊರಡೋಣ. ಈಗಲೇ ತುಂಬಾ ತಡವಾಗಿದೆ. ಮಾಧವಿ, ಯಾಕೆ ಹಾಗೆ ನೋಡುತ್ತಿದ್ದೀಯಾ? ಬಾ, ಬೇಗ ಹೊರಡೋಣ. ರಾಜು, ನನ್ ತಂದೆ ಬಂದಿದ್ದಾರೆ. ನಾನು ಅವರ ಜೊತೆಯಲ್ಲಿ ಊರಿಗೆ ಹೋಗ್ತೇನೆ. ನೀನು ಹೋಗು ರಾಜು. ನನಗೆ ತಿಳಿದಿದೆ ಮಾಧವಿ, ಇವರು ನಿನ್ನ ತಂದೆ ಎಂದು. ಈಗ ನೀನು ಏನು ಮಾತನಾಡದೆ ಸುಮ್ಮನೆ ನನ್ನ ಜೊತೆಯಲ್ಲಿ ಬಾ. ಮಾಧವಿಗೆ ಏನೂ ಅರ್ಥ ಆಗುವುದಿಲ್ಲ. ಅವಳು ತಂದೆಯನ್ನು ಕರೆದುಕೊಂಡು ರಾಜುವಿನ ಜೊತೆಯಲ್ಲಿ ಹೋಗುತ್ತಾಳೆ. ರಾಜು ಮಾಧವಿ ಮತ್ತು ಶಂಕರ ಇಬ್ಬರನ್ನೂ ಕರೆದುಕೊಂಡು ಒಂದು ಜಾಗಕ್ಕೆ ಬರುತ್ತಾನೆ. ಮಾಧವಿ ಅಲ್ಲಿಗೆ ಬಂದು ನೋಡಿ ಶಾಕ್ ಆಗಿ ನಿಲ್ಲುತ್ತಾಳೆ. ನೀವು ಆ ದಿನ ನಾನ್ ನಿಮ್ಮನ್ನು ದಾರಿಯಲ್ಲಿ ನೋಡಿದೆಯಲ್ವೇ? ಸರ್, ಅಂದ ಹಾಗೆ ನಿಮ್ಮ ಆರೋಗ್ಯ ಹೇಗಿದೆ? ಮಾಧವಿ, ಅಂದೇ ನೀನು ನನ್ನ ಜೀವವನ್ನ ಉಳಿಸಿಬಿಟ್ಟೆ ಅಲ್ಲವೇ? ಅಂದಮೇಲೆ ನನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡುವ ಅಗತ್ಯವಿಲ್ಲ. ನೋಡು, ನಾನು ಎಷ್ಟು ಆರಾಮಾಗಿದ್ದೇನೆ. ಎಷ್ಟೇ ಆದರೂ ನನ್ನನ್ನು ಕಾಪಾಡಿದ್ದು ನನ್ನ ಸೊಸೆಯಲ್ಲವೇ? ಏನಂತೀಯ ಸೀತಾ? ಅಲ್ವೇ ಮತ್ತೆ, ನನ್ ಸೊಸೆ ಡಾಕ್ಟರ್ ಮಾಧವಿ ಅಂದ್ರೆ ಸುಮ್ಮನೆ. ಅವಳ ಕೈಗುಣದಿಂದ ಸಾಯ್ತಿರುವ ಮನುಷ್ಯ ಕೂಡ ಬದುಕಿ ಬಿಡ್ತಾನ. ಅಷ್ಟು ಒಳ್ಳೆ ಮನ್ಸಿದೆ ನನ್ ಸೊಸೆಗೆ. ಏನಂತೀಯ ರಾಜು? ನೀನ್ ಕೂಡ ನನ್ ಸೊಸೆ ಬಗ್ಗೆ ಏನಾದ್ರೂ ಮಾತಾಡು. ಹೀಗೆ ಸುಮ್ನೆ ನಿಂತ್ರೆ ಹೇಗೆ ರಾಜು? ಬನ್ನಿ ಶಂಕರ್ ಅವ್ರೆ, ನಿಮ್ಮ ಬರುವಿಕೆಗಾಗೆ ಕಾಯ್ತಿದ್ದೆವು. ಅಮ್ಮ, ನೀವೇನು ಮಾತ್ನಾಡ್ತಿದ್ದೀರಾ? ಇಲ್ಲಿ ಏನ್ ನಡೀತಿದೆ ನನಗೇನು ಅರ್ಥವಾಗುತ್ತಿಲ್ಲ. ನೀವು ನನ್ನನ್ನು ಏಕೆ ಸೊಸೆ ಅಂತ ಕರೀತಿದ್ದೀರಾ? ನನಗೆ ಇನ್ನೂ ಮದುವೆ ಆಗಿಲ್ಲ. ನನ್ನ ತಂದೆಯ ಬಗ್ಗೆ ನಿಮಗೆ ಹೇಗೆ ಗೊತ್ತು? ರಾಜು, ಏನಿದೆಲ್ಲ? ಗಾಬರಿಯಾಗ ಬೇಡ ಮಾಧವಿ, ಎಲ್ಲಾ ವಿಷಯವನ್ನು ಹೇಳುತ್ತೇನೆ ಕೇಳು. ಇವರು ನನ್ನ ತಂದೆ ತಾಯಿಗಳು. ಅಂದು ನೀನು ಉಳಿಸಿಕೊಟ್ಟ ಜೀವ ನನ್ನ ತಂದೆಯದ್ದು. ಆ ದಿನ ನೀನು ಇಲ್ಲವಾಗಿದ್ದರೆ ಈ ದಿನ ನನ್ನ ತಂದೆ ನನಗೆ ದಕ್ಕುತ್ತಿರಲಿಲ್ಲ. ನೀನು ಮಾಡಿದ ಉಪಕಾರವನ್ನು ಅಂದೇ ನನ್ನ ತಾಯಿ ನನಗೆ ತಿಳಿಸಿದರು. ನೀನು ಒಂದು ಜೀವಕ್ಕೆ ಕೊಟ್ಟ ಬೆಲೆ ನನ್ನ ತಾಯಿಗೆ ತುಂಬಾ ಇಷ್ಟ ಆಯಿತು. ಆ ದಿನವೇ ನನ್ನ ತಾಯಿ ನಿರ್ಧರಿಸಿದ್ದರು, ನೀನೇ ಆಕೆಯ ಸೊಸೆ ಎಂದು. ನಿನ್ನ ಬಳಿ ಬಂದು ಮಾತನಾಡೋಣ ಎಂದುಕೊಂಡೆವು. ಅದೇ ಸಮಯಕ್ಕೆ ನಮ್ಮಿಬ್ಬರ ಕೆಲಸವು ಬೇರೆ ಕಡೆ ಆಯಿತು. ಆಗ ನಾನೇ ನನ್ನ ತಾಯಿಯ ಬಳಿ ಹೇಳಿದೆ, ನಾನು ನಿನ್ನನ್ನು ಭೇಟಿಯಾಗಲು ಇದು ಒಂದು ಒಳ್ಳೆ ಕ್ಷಣ ಎಂದು. ಅದಕ್ಕೆ ಈ 3 ತಿಂಗಳುಗಳ ಕಾಲ ನಾನು ನಿನ್ನ ಜೊತೆಗಿದ್ದೆ. ನಿನ್ನ ಬಗ್ಗೆ ನಾನು ಇನ್ನಷ್ಟು ತಿಳಿದುಕೊಂಡೆ. ಹಾಗೆ ನಿನ್ನ ತಂದೆಯ ತ್ಯಾಗದ ಬಗ್ಗೆಯೂ ತಿಳಿದುಕೊಂಡೆ. ಈ ಎಲ್ಲ ವಿಷಯವನ್ನು ನಾನು ಅಪ್ಪ ಅಮ್ಮನ ಬಳಿ ಹೇಳಿದೆ. ಅಷ್ಟೇ ಅಲ್ಲ ಮಾಧವಿ, ನೀನು ಇಲ್ಲಿಗೆ ಬಂದ ಕ್ಷಣದಿಂದ ನಿನ್ನ ತಂದೆಯ ಜವಾಬ್ದಾರಿಯನ್ನು ನನ್ನ ತಂದೆ ತಾಯಿಗಳೇ ತೆಗೆದುಕೊಂಡರು. ನಿನ್ನ ತಂದೆಗೂ ಎಲ್ಲ ವಿಷಯವೂ ತಿಳಿದಿದೆ. ಅವರ ಒಪ್ಪಿಗೆ ಪಡೆದುಕೊಂಡೇ ನಾನು ನಿನ್ನನ್ನು ಇಷ್ಟಪಟ್ಟೆ. ಅಪ್ಪ, ಏನಿದಲ್ಲ? ನಿಮ್ಗೂ ಎಲ್ಲ ವಿಷಯ ತಿಳಿದಿದೆಯೇ? ಯಾಕೆ ನೀವು ನನ್ನ ಬಳಿ ಯಾವ ವಿಚಾರವನ್ನು ಹೇಳಲಿಲ್ಲ? ಮೊದಲೇ ಎಲ್ಲ ವಿಚಾರವನ್ನು ನಿನ್ನ ಬಳಿ ಹೇಳಿದೆ. ಈಗ ಈ ಖುಷಿ ನಿನಗೆ ಇರುತ್ತಿದ್ದೆ ಮಗಳೇ. ನನ್ನ ಜೀವವನ್ನು ಉಳಿಸಿದ ದೇವತೆ ನೀನು. ತೆಗೆದುಕೋ ಈ ಬಹುಮಾನವನ್ನು. ನಿನ್ನ ಕನಸು ಕೂಡ ಇದೆ ಅಲ್ಲವೇ ಮಾಧವಿ? ಈ 3 ತಿಂಗಳುಗಳ ಕಾಲ ನಿರ್ಮಿಸಿದ್ದ ಆಸ್ಪತ್ರೆ ಇದು ನಿನಗಾಗಿಯೇ ಮಗಳೇ. ಇನ್ನು ಮುಂದೆ ನೀನು ಯಾರ ಬಳಿಯೂ ಕೆಲಸ ಮಾಡುವ ಅಗತ್ಯವಿಲ್ಲ. ಇದು ನಿನ್ನದೇ. ನಿನ್ನ ತಂದೆ ಹೇಳಿದ್ದಾರೆ, ನಿನ್ನ ತಾಯಿಗೆ ನಡೆದ ಅನ್ಯಾಯವನ್ನು. ಅದಕ್ಕಾಗಿಯೇ ಈ ಆಸ್ಪತ್ರೆ ನಿನಗಾಗಿ ನಿರ್ಮಿಸಿದ್ದೇವೆ. ನೀನು ಜನಗಳಿಗೆ ಯಾವ ರೀತಿ ಸಹಾಯ ಮಾಡಬೇಕೆಂದು ಕೊಂಡಿದ್ದೀಯಾ ಅದೇ ರೀತಿ ಮಾಡು ಮಾಧವಿ. ಇದನ್ನು ಹೇಗೆ ತೆಗೆದುಕೊಳ್ಳುವುದು ಎಂದು ಹಿಂಜರಿಯಬೇಡ. ಈ ಆಸ್ಪತ್ರೆಯನ್ನು ಕಟ್ಟಲು ನಾನೊಬ್ಬನೇ ದುಡ್ಡು ಹಾಕಿಲ್ಲ. ಇದರಲ್ಲಿ ನಿನ್ನ ತಂದೆಯ ಪರಿಶ್ರಮವೂ ಇದೆ. ನೀನು ಹೆಮ್ಮೆಯಿಂದ ತೆಗೆದುಕೋ. ಇದು ಒಬ್ಬ ತಂದೆಯ ಕನಸು.
ಹಾಗೆ ಮಗಳ ಆಸೆಯೂ ಕೂಡ. ಅಪ್ಪ, ಇದೆಲ್ಲವೂ ಕನಸಲ್ಲ ತಾನೆ? ನನಗೆ ಏನು ಹೇಳಬೇಕೆಂದು ಅರ್ಥವಾಗುತ್ತಿಲ್ಲ. ನನ್ನ ತಂದೆಯ ಕನಸು ಇಂದು ಈಡೇರುತ್ತಿದೆ, ಹಾಗೆ ನನ್ನ ಆಸೆಯೂ ಕೂಡ. ನಿನಗಾಗುತ್ತಿರುವ ಸಂತೋಷಕ್ಕೆ ಪಾರವೇ ಇಲ್ಲಪ್ಪ. ಇನ್ನು ಮುಂದೆ ನಾನು ನಿಮ್ಮ ಆಸೆಯಂತೆ ನನ್ನ ಕೈಲಾದಷ್ಟು ಸಹಾಯವನ್ನು ಇಲ್ಲಿ ಬರುವ ಜನಗಳಿಗೆ ಮಾಡುತ್ತೇನೆ. ದುಡ್ಡಿಗಾಗಿ ಎಂದು ನಾನು ಆಸೆ ಪಡುವುದಿಲ್ಲ. ನನ್ನ ತಾಯಿಯ ಪರಿಸ್ಥಿತಿ ಬೇರೆ ತಾಯಿಗೆ ಬರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ದುಡ್ಡಿಲ್ಲ ಎನ್ನುವ ಕಾರಣಕ್ಕಾಗಿ ಇನ್ನು ಮುಂದೆ ಯಾವುದೇ ಮಕ್ಕಳು ಅನಾಥರಾಗುವುದಿಲ್ಲ. ಇದೇ ತಾನೇ ಅಪ್ಪ ನಿನ್ನ ಆಸೆಯೂ ಕೂಡ. ನನಗಾಗಿ ನಿನ್ನ ಜೀವನವನ್ನೇ ತ್ಯಾಗ ಮಾಡಿದೆ ಅಪ್ಪ. ಹಣವಿಲ್ಲವೆಂದು ಜೀವದ ಬೆಲೆ ಕಡಿಮೆಯಾಗಬಾರದು. ಬಡತನವಿದೆಯೆಂದು ಕನಸುಗಳು ಮುರಿಯಬಾರದು. ಒಂದು ತಾಯಿಯ ಕಣ್ಣೀರಿಗೆ ಬೆಲೆ ಕಟ್ಟಲಾಗದು. ಒಂದು ಜೀವ ಹೋದ ನೋವನ್ನು ಹಣದಿಂದ ತುಂಬಲಾಗದು. ಮಾನವೀಯತೆ ಇದ್ದರೆ ಕೈಗಳು ಜೋಡಿಸಲಿ. ಸಂಕಷ್ಟದಲ್ಲಿರುವವರ ಬದುಕಿಗೆ ಬೆಳಕಾಗಲಿ. ಯಾಕೆಂದರೆ ಈ ಜಗತ್ತಿನಲ್ಲಿ ದೊಡ್ಡ ಸಂಪತ್ತು ಹಣವಲ್ಲ. ಒಬ್ಬರ ಜೀವ ಉಳಿಸುವ ಮಾನವ ಹೃದಯವೇ ನಿಜವಾದ ಸಂಪತ್ತು. ದುಡ್ಡಿದ್ದರೆ ಮಾತ್ರ ಜೀವಕ್ಕೆ ಬೆಲೆ ಎನ್ನುವ ದಿನ ಬರಬಾರದು. ಬಡವನ ಕಣ್ಣೀರು ಯಾರ ಕಣ್ಣಿಗೂ ಕಾಣದಂತಾಗಬಾರದು. ಒಬ್ಬ ತಾಯಿಯ ಜೀವ ಹೋಯಿತು, ಒಂದು ಮಗು ಅನಾಥವಾಯಿತು. ಇನ್ನೊಬ್ಬರ ಬದುಕಿನಲ್ಲಿ ಇದೇ ನೋವು ಮರುಕಳಿಸದಿರಲಿ. ಮಾನವೀಯತೆ ಜೀವಂತವಾಗಿರಲಿ. ಜೀವ ಉಳಿಸುವ ಕೈಗಳು ಇನ್ನಷ್ಟು ಹೆಚ್ಚಾಗಲಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.